ಪ್ರತಿಭಟನೆ ಅಂದ ತಕ್ಷಣ ನಿಮ್ಮ ತಲೆಗೇನ್ ಬರುತ್ತೆ? ಕಲ್ಲು ತೂರೋದು, ಬೆಂಕಿ ಹಚ್ಚೋದು, ಲಾಠಿ ಚಾರ್ಜ್, ರಕ್ತಪಾತ. ಇಷ್ಟು ದಿನ ನಾವು ನೋಡಿದ್ದು ಅದನ್ನೇ. ಆದರೆ ಸಿಸ್ಟಮ್ ಅನ್ನೇ ನಡುಗಿಸಿದ ಹೊಸ ತಲೆಮಾರು ಬಂದಿದೆ. ಅದೇ ಜೆನ್ಸ್. ಪ್ರತಿಭಟನೆ ಅಂದ್ರೆ ಬರೀ ಜಗಳ ಗಲಾಟೆ ಅನ್ಕೊಂಡ್ರ? ತಪ್ಪು. ಇಲ್ಲಿ ಯಾವುದೇ ಬೂಟು ಕಾಲಿಗೂ ಬಗ್ಗದ, ಯಾವ ಲಾಠಿಗೂ ಎದೆಗುಂದದ ಹೊಸ ಅಲೆ ಎದ್ದಿದೆ. ಲಾಠಿ ಹಿಡಿದು ಬಂದೂಕು ತೋರಿಸಿ ಹೆದರಿಸೋ ಕಾಲ ಮುಗೀತು. ಸಿಸ್ಟಮ್ಗೆ ಶಾಕ್ ಕೊಟ್ಟ ಈ ಯುವ ಪಡೆ ತೋರಿಸಿದ್ದು ಕ್ರೌರ್ಯವನ್ನಲ್ಲ, ಬದಲಿಗೆ ಪ್ರೀತಿ, ಶಾಂತಿ ಮತ್ತು ಅಸಲಿ ಜಾಣ್ಮೆ. ಬನ್ನಿ ಹಾಗಾದ್ರೆ ಜೆನ್ಸ್ನ ಈ ವಿನೂತನ ಬಂಡು ಧೈರ್ಯದ ಪ್ರತಿಭಟನೆ ಹೇಗಿತ್ತು, ಇಡೀ ಸಿಸ್ಟಮ್ ಅನ್ನೇ ಯುವ ಪಡೆ ಹೆದರಿಸಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ತಮ್ಮ ಹಕ್ಕುಗಳಿಗಾಗಿ, ಸತ್ಯಕ್ಕಾಗಿ ರಸ್ತೆಗಿಳಿದ ಯುವಕರ ಧ್ವನಿಯನ್ನ ಅಡಗಿಸಲು ಸರ್ಕಾರ ಬಳಸಿದ್ದು ತನ್ನ ಹಳೆಯ ಅಸ್ತ್ರ, ಅತಿಯಾದ ಬಲಪ್ರಯೋಗ. ನ್ಯಾಯ ಕೇಳಲು ಬಂದ ಯುವಕರ ಮೇಲೆ ಪೊಲೀಸರ ಕ್ರೌರ್ಯ ಮಿತಿ ಮೀರಿತು. ಮಾತುಕತೆಗೂ ಮುನ್ನವೇ ಬಿದ್ದಿದ್ವು ಅಲ್ಲಿ ಲಾಠಿ ಪೆಟ್ಟುಗಳು. ಅಶ್ರುವಾಯು ಸಿಡಿದು ಕಣ್ಣು ಉರಿತಾ ಇದ್ರು. ರಸ್ತೆಯಲ್ಲಿ ಬಿದ್ದಿದ್ದ ಯುವಕರ ಮೇಲೆ ಪೊಲೀಸರ ಬೂಟು ಕಾಲುಗಳು ನಿರ್ದಯವಾಗಿ ತುಳಿತಾ ಇದ್ವು. ಶಾಂತಿಯುತವಾಗಿ ಧ್ವನಿ ಎತ್ತಿದವರನ್ನೇ ಅಪರಾಧಿಗಳು ಎಂಬಂತೆ ಬಿಂಬಿಸಲಾಯಿತು. ಆದರೆ ಈ ಕ್ರೌರ್ಯದ ಎದುರು ಯುವ ಪಡೆ ಹಿಂಜರಿಯಲಿಲ್ಲ. ಈ ಸತ್ಯ ಹೊರ ಜಗತ್ತಿಗೆ ತಿಳಿಯಬಾರದು, ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅಂತ ಆಡಳಿತ ತಳೆದ ನಿರ್ಧಾರ ಇಂಟರ್ನೆಟ್ ಸಂಪೂರ್ಣ ಬಂದ್. ನೆಟ್ವರ್ಕ್ ಕಟ್ ಮಾಡಿದ್ರೆ ರೀಲ್ಸ್ ಮಾಡೋ ಈ ಮಕ್ಕಳು ಹೆದ್ರಿ ಮನೆಗೆ ಹೋಗ್ತಾರೆ ಅನ್ನೋದು ಸರ್ಕಾರದ ಲೆಕ್ಕಾಚಾರವಾಗಿತ್ತು. ಆದ್ರೆ ಅಲ್ಲೇ ನೋಡಿ ಸಿಸ್ಟಮ್ ಸೋತಿದ್ದು. ಸರ್ಕಾರ ನೆಟ್ವರ್ಕ್ ಬಂದ್ ಮಾಡಬಹುದು, ಇಂಟರ್ನೆಟ್ ಕಟ್ ಮಾಡಬಹುದು, ಆದ್ರೆ ಈ ಜನರ ಮನಸ್ಸಲ್ಲಿದ್ದ ಕ್ರಾಂತಿಯ ಕಿಡಿಯನ್ನ ಬಂದ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಸಿಮ್ ಕಾರ್ಡ್ ಬೇಡ, ಮೊಬೈಲ್ ನಂಬರ್ ಬೇಡ, ಜೆನ್ಸ್ ತಂತ್ರಜ್ಞಾನವನ್ನೇ ಆಯುಧ ಮಾಡಿಕೊಂಡಿತ್ತು. ಬ್ಲೂಟೂತ್ ಮೆಶ್ ನೆಟ್ವರ್ಕ್ ತಂತ್ರಜ್ಞಾನ ಮತ್ತು ಆಪ್ಗಳನ್ನ ಬಳಸಿ ಇಂಟರ್ನೆಟ್ ಇಲ್ಲದಿದ್ರೂ ಕ್ಷಣಾರ್ಧದಲ್ಲಿ ಮಾಹಿತಿ, ಸುದ್ದಿಗಳು ರವಾನೆಯಾದವು. ಇಂಟರ್ನೆಟ್ ಬಂದ್ ಆದ್ರೂ ಮೆಸೇಜ್ಗಳು ಹರಿದಾಡಿದ್ವು. ಪೊಲೀಸರ ತಲೆಬಿಸಿ ಹೆಚ್ಚಾಯಿತು. ಯಾವ ನಾಯಕನೂ ಇಲ್ಲ, ಯಾವ ರಾಜಕೀಯ ಸಂಘಟನೆಯೂ ಇಲ್ಲ. ಕೇವಲ ಒಂದೇ ಒಂದು ಉದ್ದೇಶಕ್ಕಾಗಿ ಲಕ್ಷಾಂತರ ಯುವಕರು ಒಂದೇ ಜಾಗದಲ್ಲಿ ಒಂದಾಗಿದ್ದು ಇಡೀ ಸಿಸ್ಟಮ್ಗೆ ಶಾಕ್ ಕೊಟ್ಟಿತು. ಕ್ರೌರ್ಯದ ಎದುರು ಈ ಯುವ ಜನತೆಯ ಡಿಜಿಟಲ್ ಜಾಣ್ಮೆ ಗೆದ್ದು ಬೀಗಿತು. ಲಾಠಿ ಹಿಡಿದು ಹೊಡೆಯಲು ಬಂದ ಪೊಲೀಸರ ಮುಂದೆ ಈ ಯುವ ಪಡೆ ಓಡಿ ಹೋಗ್ಲಿಲ್ಲ. ಬದಲಿಗೆ ಬರಿಗೈಯಲ್ಲಿ ಎದೆಯುಬ್ಬಿಸಿ ಜನಗಣಮನ ಅಂತ ರಾಷ್ಟ್ರಗೀತೆ ಹಾಡಲು ಶುರು ಮಾಡಿದ್ರು. ಲಾಠಿ ಎತ್ತಿದ ಪೊಲೀಸರು ಆ ಕ್ಷಣ ಸ್ತಬ್ಧರಾಗಿ ನಿಂತು ಬಿಟ್ರು. आपको क्यों रोना आ गया? मेरा देश है, हम सब इसलिए आए हैं यहाँ पे क्योंकि हम सब लोग देश प्रेमी हैं, हम सब नेशनलिस्ट, हम सब असली पेट्रियट्स हैं जो मोदी की भक्ति कर रहे हैं. वो लोग कब समझेंगे इस बात को? वो अपना देश बेच रहे हैं. हम सब लोग इसलिए आए हैं, हम लोग देशद्रोही नहीं है. हम सब लोग इसलिए आए क्योंकि हमें देश से इतना प्रेम है कि हम सब ये देख नहीं पा रहे हैं. ಬಂದೂಕಿನ ನಳಿಕೆಗೆ ಹೂವು ನೀಡುವ ಧೈರ್ಯ ತೋರಿಸಿದ್ರು. ಇವರು ತೋರಿಸಿದ್ದು ಕೋಪವಲ್ಲ, ಪ್ರೀತಿ ಮತ್ತು ಸಹನೆ. ನೀವು ನಮಗೆ ಪೆಟ್ಟು ಕೊಟ್ರೆ ನಾವು ನಿಮ್ಗೆ ಪ್ರೀತಿ ಕೊಡ್ತೀವಿ, ಆದ್ರೆ ನಮಗಾಗ್ತಾ ಇರುವ ಅನ್ಯಾಯವನ್ನ ಎದುರಿಸಿ ನಿಲ್ತೀವಿ ಅನ್ನುವ ಈ ಯುವ ಜನತೆಯ ಸಂದೇಶ ಇಡೀ ವಿಶ್ವಕ್ಕೆ ತಲುಪಿತು. ಈ ಪ್ರತಿಭಟನೆಯಲ್ಲಿ ಕೋಪವಿತ್ತು, ಆದ್ರೆ ಹಿಂಸೆ ಇರಲಿಲ್ಲ. ಹಕ್ಕುಗಳಿಗಾಗಿ ಹೋರಾಟವಿತ್ತು, ಆದ್ರೆ ಸಾರ್ವಜನಿಕರ ಆಸ್ತಿಗೆ 1% ಹಾನಿಯಾಗಲಿಲ್ಲ. ಇಷ್ಟಕ್ಕೆ ಮುಗಿಯಲಿಲ್ಲ. ಪ್ರತಿಭಟನೆ ಮುಗಿದ ಮೇಲೆ ರಸ್ತೆಯಲ್ಲಿದ್ದ ಪ್ರತಿಯೊಂದು ಕಸದ ತುಂಡನ್ನು ತಾವೇ ಸ್ವಚ್ಛಗೊಳಿಸಿ ಹೊರಟು ಹೋದ ಈ ಯುವಕರ ಸಂಸ್ಕಾರ ನೋಡಿ ಆಡಳಿತವೇ ಬೆರಗಾಯಿತು. ಪೊಲೀಸರು ಹೊಡೆದ ಪೆಟ್ಟಿನ ನೋವಿದ್ರೂ ತಮ್ಮ ನಾಗರಿಕ ಜವಾಬ್ದಾರಿಯನ್ನ ಅವರು ಮರೆಯಲಿಲ್ಲ. ರೀಲ್ಸ್ ಮಾಡೋದು, ಟ್ರೆಂಡ್ ಫಾಲೋ ಮಾಡೋದು ಮಾತ್ರ ಈ ಜೆನ್ಸ್ಗೆ ಗೊತ್ತು ಅಂದುಕೊಂಡಂತವರಿಗೆ ಇವರು ಇವತ್ತು ಅವರ ನೈಜ ಶಕ್ತಿ ಏನು ಅನ್ನುವುದನ್ನ ಅರ್ಥ ಮಾಡಿಸಿದ್ದಾರೆ. ಯಾವುದೇ ರಾಜಕೀಯ ಲಾಭ ಇಲ್ಲದೆ ಕೇವಲ ಸತ್ಯ ಮತ್ತು ತಂತ್ರಜ್ಞಾನದ ಬಲದಿಂದಲೇ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ಬಂದೂಕು, ಲಾಠಿ ಬೆದರಿಕೆಗೆ ಹೆದರುವ ಕಾಲ ಮುಗಿಯಿತು. ಇದು ಸತ್ಯ, ತಂತ್ರಜ್ಞಾನ ಮತ್ತು ಪ್ರೀತಿಯಿಂದಲೇ ಜಗತ್ತನ್ನ ಗೆಲ್ಲುವ ಹೊಸ ಅಲೆ. ಹೌದು, ಇದು ಹೊಸ ತಲೆಮಾರಿನ ಹೊಸ ಕ್ರಾಂತಿ. ಬಿಗುಮಾನವಿಲ್ಲ, ಹಿಂಸೆ ಇಲ್ಲ,
ಕೇವಲ ಪ್ರೀತಿ, ಬುದ್ಧಿವಂತಿಕೆ ಮತ್ತು ಧೈರ್ಯ. ಅಧಿಕಾರದ ಮುಖವಾಡಕ್ಕೆ ಬಲ ಪ್ರಯೋಗಕ್ಕೆ ಬಗ್ಗದ ಈ ಯುವ ಪಡೆ ಶಾಂತಿಯುತವಾಗಿ ವ್ಯವಸ್ಥೆಗೆ ನಡುಕ ಹುಟ್ಟಿಸಿದೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಕೇವಲ ಶಕ್ತಿ ಸಾಕಾಗೋದಿಲ್ಲ, ದೃಢ ಮನಸ್ಸು ಬೇಕು ಅಂತ ನಿರೂಪಿಸಿದ ಈ ಯುವ ಜನತೆಗೆ ನಮ್ಮದೊಂದು ದೊಡ್ಡ ಸೆಲ್ಯೂಟ್. ದಟ್ ಇಸ್ ಜೆನ್ಸ್. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದಿಕ್ಕೂ ಮರಿಬೇಡಿ.